ಇಬ್ಬರು ಅದ್ಭುತವಾದಂತಹ ಕಾರ್ನರ್ಗಳ ನಡುವೆ ದಾಳಿಯಲ್ಲಿ ಸಾಯಿ ಪ್ರಸಾದ್ ಸಾಕಷ್ಟು ಒಳಭಾಗಕ್ಕೆ ನುಗ್ಗಿ ಅಂಕವನ್ನು ಪಡೆಯುವಂತ ಪ್ರಯತ್ನ ಇತ್ತು. ರಂಜಿತ್ ನಾಯ್ಕ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಶ್ರೇಷ್ಠ ದಾಳಿಗಾರ. ಸುಶಾಂತ್ ಶೆಟ್ಟಿ ಆಲ್ ಇಂಡಿಯಾ ಇಂಡಿಯನ್ ಯೂನಿವರ್ಸಿಟಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತಹ ಆಟಗಾರ ಸುಶಾಂತ್ ಶೆಟ್ಟಿ. ದಾಳಿಯಲ್ಲಿ ಶಶಾಂಕ್ ಮುಲ್ಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಯುವ ಉದಯೋನ್ಮುಖ ಆಟಗಾರ. ಈ ಬಾರಿ ರೀಚಿಂಗ್ ಫ್ರಮ್ ಔಟ್ಸೈಡ್ ಎನ್ನುವಂತ ಒಂದು ತೀರ್ಮಾನ. ಫೈನಲ್ ಪಂದ್ಯವನ್ನು ಆಡಿದೆ. ಈ ಬಾರಿ ಶ್ರವಣ್ ಈರಾ ಸಾಕಷ್ಟು ವೇಗದ ದಾಳಿ. ಈ ಬಾರಿ ವಿನೋದ್ ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ಉತ್ತಮವಾದಂತಹ ನಿರ್ಣಯ. 5-4 1 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ನೆಚ್ಚಿನ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಒಂದು ಇತಿಹಾಸವನ್ನು ನಿರ್ಮಿಸಿದಂತ ಜನನಾಯಕರು ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ವರ ಪ್ರಯುಕ್ತವಾಗಿ ಈ ಸುಂದರ ಕಬಡ್ಡಿ ಹಬ್ಬ. ಸಾಯಿ ಪ್ರಸಾದ್ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಸುಶಾಂತ್ ಶೆಟ್ಟಿ ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್. ಎಜೆ ಕಾರ್ತಿಕ್ 7-5 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಸರ್ ಸ್ವಲ್ಪ ಆ ಕಡೆ, ಇಲ್ಲಿ ಈ ಕಡೆ ಬಂದಾಗ ಇನ್ನೊಂಚೂರು ಆ ಕಡೆ ಹೋಗಿ. ಈ ಕಾರ್ಯಕ್ರಮದ ಪ್ರಮುಖ ಸಾರಥಿಯಾಗಿ ನಮ್ಮ ಈ ಭಾಗದ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಮಧುರೆ ಆರ್ ಆನಂದ್ ಮೂರ್ತಿರವರ ಒಂದು ನೇತೃತ್ವದಲ್ಲಿ ಧೀರಜ್ ಮುನಿರಾಜು ಬ್ರಿಗೇಡ್ ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತ ಶ್ರೀಯುತ ರಮೇಶ್ ರವರು, ಮಾಜಿ ನಗರಸಭಾ ಸದಸ್ಯರು, ಮಾಜಿ ನಿರ್ದೇಶಕರು ದೊಡ್ಡಬಳ್ಳಾಪುರ. ಅದೇ ರೀತಿ ಶ್ರೀಯುತ ರಾಜ್ಗೋಪಾಲ್ ಪಾಲಿರವರು PLD ಬ್ಯಾಂಕ್ನ ಮಾಜಿ ನಿರ್ದೇಶಕರಾಗಿ ಹಾಗೂ ಯುವ ಭರವಸೆ ಮುಖಂಡರಾಗಿರುವಂತಹ ನಮ್ಮ ಶ್ರೀಯುತ ವಾಸು ದೊಡ್ಡಬಳ್ಳಾಪುರ ಅವರ ಜೊತೆಯಲ್ಲಿ ಒಂದು ಟೀಮ್ ವರ್ಕ್. ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ 7-5. ರೈತ ಮುಖಂಡರು, ನಗರ ಘಟಕದ ರೈತ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀ ವಿಜಯಣ್ಣ ಅವರಿಗೆ ಸ್ವಾಗತ, ಸುಸ್ವಾಗತ. ಮುಂದಗತಿಯಲ್ಲಿ ಆಟ ಸಾಗ್ತಾ ಇದೆ. 2 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಈ ಬಾರಿ ದಾಳಿಯಲ್ಲಿ ಶಶಾಂಕ್ ಮುಲ್ಕಿ
ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಹಾಗೆ ಯುವ ಕಬಡ್ಡಿ ಸೇರಿಸಲು ಪ್ರತಿನಿಧಿಸಿದ ಆಟಗಾರ ಚುರುಕಿನ ಪಾದಗಳ ಚಲನೆ ಲೆಫ್ಟ್ ಕಾರ್ನ್ ಭಾಗದಲ್ಲಿ ಚಾಟಿ, ರೈಟ್ ಕಾರ್ನ್ ಭಾಗದಲ್ಲಿ ಗಂಗಾರಾಮ. ಉತ್ತರ ಕನ್ನಡ ಡಿಫೆನ್ಸ್ ಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಟ. ಮಾಡುವಿಲ್ಲವೇ ಮಾಡಿ ರಂಜಿತ್ ನಾಯ್ಕ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಶ್ರೇಷ್ಠ ದಾಳಿಗಾರ. ಆಂಕಲ್ ಹೋಲ್ಡ್ ಬಿಗಿಯಾದಂತಹ ಟ್ಯಾಕಲ್. ಥರ್ಡ್ ರೈಟ್ ಸೂಪರ್ ಟ್ಯಾಕಲ್ ಆಗಿದೆ. ಸಾಯಿ ಪ್ರಸಾದ್ ಚುರುಕಿನ ದಾಳಿಯಲ್ಲಿಗೆ ರೈಟ್ ಇನ್ನೂ ಜಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಯುವ ಆಲ್ರೌಂಡರ್ ಆಟಗಾರ. ಪ್ರೋ ಕಬಡ್ಡಿಯಲ್ಲಿ ನೀವು ಸುಶೀಲ್ ಸಿದ್ದಿ ಅವರನ್ನು ನೋಡಿರ್ಬೋದು. ಅವರ ಸ್ನೇಹಿತ ಜಾಟಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಏನಿದೆ ಆ ಒಂದು ಸಿದ್ದಿ ಗುಡಿಗಟ್ಟು ಚೆನ್ನಾಗದ ಒಬ್ಬ ಯುವ ಆಟಗಾರನಲ್ಲಿ ಕಾಣುವುದಾಗಿದೆ. ಸಂದರ್ಭ 10-5 ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಗಂಗಾರಾಮ. ದಕ್ಷಿಣ ಕನ್ನಡ ಜಿಲ್ಲೆಯ 7 ಆಟಗಾರರು ಸಾಲಾಗಿದೆ. ತಂಡಕ್ಕೆ ಗಂಗಾರಾಮಲ್ಲಿ ಆಪತ್ಕಾರದ ಮಾತ್ರ. ಸುಶಾಂತ್ ಶೆಟ್ಟಿ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಸೋಲೋ ಶೆಟ್ಟಿ ಅಂತಾನೆ ಏಕಾಂಗಿಯಾಗಿ ಟ್ಯಾಕಲ್ ಮಾಡೋದ್ರಲ್ಲಿ ನಿಸ್ಸೀಮ. 13-6 13-6 in favor of ದಕ್ಷಿಣ ಕನ್ನಡ. ಆರಂಭಿಕ ಆಕ್ರಮಣಕಾರಿ ಡಿಫೆನ್ಸಿವ್ ಗೇಮ್. ದಕ್ಷಿಣ ಕನ್ನಡ ನಿಜವಾಗಲೂ ಡಿಫೆನ್ಸಿವ್ ಆಗಿದೆ ಶ್ರೇಷ್ಠ ತಂಡ. ತಾಗಿದ್ದ ಎಲ್ಲ ಪಂದ್ಯಗಳು ಕೂಡ ಒಂದು ಡಿಫೆನ್ಸಿವ್ ಗೇಮ್ನಲ್ಲಿ ಅದ್ಭುತವಾದ ಡಿಫೆಂಡರ್ಗಳಿದ್ದಾರೆ. ದಕ್ಷಿಣ ಕನ್ನಡ ಕರಾರು ಹೋಗಂತ ಆಕ್ರಮಣಶಾಲಿ ಆಟಗಾರರು. ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು ಗಂಗಾರಾಮ್. 14-6 14-6 in favor of ದಕ್ಷಿಣ ಕನ್ನಡ. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಪ್ರಜ್ವಲ್ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ದಾಳಿಗಾರ. ಸುಶಾಂತ್ ಶೆಟ್ಟಿ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಒಬ್ಬ ಪ್ರಮುಖ ಡಿಫೆಂಡರ್ ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾರೆ. ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಶ್ರವಣ್ ಈರಾ ಹತ್ತಿರದಲ್ಲಿ ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಆ ತರದ ಒಂದು ನಿರ್ಧಾರ. ಮಲ್ಟಿಪಲ್ ರೈಟ್ ಪಾಯಿಂಟ್ ನೊಂದಿಗೆ ದಕ್ಷಿಣ ಕನ್ನಡ ತಂಡ ಮತ್ತು ಲೀಡರ್ ಮೇಲೆ ಹೆಚ್ಚಿಸುತ್ತಾರೆ. 14-7 in favor of ದಕ್ಷಿಣ ಕನ್ನಡ. ಕರಾವಳಿ ಮೂಲದ ತಂಡಗಳನ್ನು ಜಿದ್ದಾಜಿದ್ದ ಪಂದ್ಯದಲ್ಲಿ ರಂಜಿತ್ ನಾಯ್ಕ ಪ್ರೋ ಕಬಡ್ಡಿ ತಾರಾಟಗಾರರನ್ನು ಬಂಧಿಸಿದ್ದಾರೆ ದಕ್ಷಿಣ ಕನ್ನಡ. 17-7 ದಕ್ಷಿಣ ಕನ್ನಡ ತಂಡದ ಪರವಾಗಿ. ದಯವಿಟ್ಟು ಯಾರು ನಿಲ್ತ್ಕೋಬಾರ್ದು ಪ್ಲೀಸ್. ಹಿಂಬದಿಯ ಪ್ರೇಕ್ಷಕರಿಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ. ಜನ ಸಾಗರವೇ ಹರಿದು ಬಂದಿದೆ. ನಮ್ಮ ಈ ಪಂದ್ಯಾವಳಿಯ ಯಶಸ್ಸಿಗೆ ಸಾಕ್ಷಿಯಾಗಿದ್ದಾರೆ. ಭಾಜಪಾ ಘಟಕದ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀಯುತ ಕೃಷ್ಣಮೂರ್ತಿ ಶ್ರೀಯುತರು ಭಾಜಪಾ ದೊಡ್ಡಬಳ್ಳಾಪುರ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಯುವ ಆಟಗಾರ ಮಹೇಶ್ ಬಾರಿ ಸಾಕಷ್ಟು ವೇಗದ ದಾಳಿಯಾಗುತ್ತಾ ಇದ್ದಾರೆ. ಕವರ್ ಭಾಗದಲ್ಲಿದ್ದ ಅಫ್ರೀದ್ ಹಾಗೂ ವಿಘ್ನೇಶ್ ಒಳ್ಳೆ ಟ್ಯಾಕಲ್. ಅಫ್ರೀದ್ ಕೂಡ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದವ. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೇಷ್ಠ ಡಿಫೆಂಡರ್ ಸಾಯಿ ಪ್ರಸಾದ್
ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭದಲ್ಲಿ ಈ ಪಂದ್ಯದ ಮೇಲೆ ಸಂಪೂರ್ಣವಾದಂತಹ ಬಿಗಿ ಹಿಡಿತವನ್ನು ಸಾಧಿಸುವಂತಹ ಒಂದು ಪ್ರಯತ್ನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದ 26 ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿ ಎಲ್ಲ ಆಟಗಾರರಿಗೆ ಊಟ ವಸತಿ ವ್ಯವಸ್ಥೆಯೊಂದಿಗೆ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀಯುತ ಮಧುರೆ ಆರ್ ಆನಂದ್ ಮೂರ್ತಿರವರ ಒಂದು ನೇತೃತ್ವದಲ್ಲಿ ಒಂದೊಳ್ಳೆ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ. ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ರಮೇಶ್ ಅವರು, ಮಾಜಿ ನಗರಸಭಾ ಸದಸ್ಯರಾಗಿ ಮಾಜಿ ನಿರ್ದೇಶಕರು ದೊಡ್ಡಬಳ್ಳಾಪುರ ಹಾಗೆ ಶ್ರೀಯುತ ರಾಜಗೋಪಾಲ್ ಪಾಲೇರವರು, PND ಬ್ಯಾಂಕ್ನ ಮಾಜಿ ನಿರ್ದೇಶಕರು ಹಾಗೂ ಶ್ರೀಯುತ ವಾಸು ದೊಡ್ಡಬಳ್ಳಾಪುರ. ಈ ಬಾರಿ ರೈಡರ್ ಔಟ್ 1+2 3 ಪಾಯಿಂಟ್ ದಕ್ಷಿಣ ಕನ್ನಡ. ಈ ಪಂದ್ಯ ಸಂಪೂರ್ಣವಾಗಿ ದಕ್ಷಿಣ ಕನ್ನಡ ಪರವಾಗಿ ಸಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡ್ತಾರ, ಕಾಪ್ ನೋಡ್ಬೇಕಾಗಿದೆ. ಶ್ರೀಮಾನ್ ಲೋಕೇಶ್ ಅವರು, DPS ಲೋಕೇಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಭವ್ಯ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ಧೀರಜ್ ಯುವ ಬ್ರಿಗೇಡ್ ವತಿಯಿಂದ ನೆರವೇರಿಸಿರ್ತಕ್ಕಂಥ ಒಂದು ಕರ್ನಾಟಕ ಸ್ಟೇಟ್ ಸೀನಿಯರ್ ಚಾಂಪಿಯನ್ಶಿಪ್ಗೆ ಆಗಮಿಸಿರುತ್ತದೆ. ಎಲ್ಲ ಗಣ್ಯರಿಗೂ ರೈಟ್ ಕಾರ್ನರ್ ಭಾಗದಲ್ಲಿ ಸುಶಾಂತ್ ಶೆಟ್ಟಿ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮೊಹಮ್ಮದ್ ನಿಶಾಂತ್. ಇಬ್ಬರ ಅದ್ಭುತವಾದ ಕಾರ್ನರ್ಗಳ ನಡುವೆ ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಪ್ರಜ್ವಲ್. ಮಧ್ಯ ದಾಳಿಯಲ್ಲಿ ಸಾಯಿ ಪ್ರಸಾದ್. ಯುವ ಕಬಡ್ಡಿ ಸೀರೀಸ್ನಲ್ಲಿ ಪ್ರಯತ್ನಿಸಿ ನಂತರದಲ್ಲಿ ಸಿಕ್ಕಂತ ಅವಕಾಶದಲ್ಲಿ ತಮಿಳು ತಲೆಗಳ ತಂಡವನ್ನು ಕೊನೆಯ ಕ್ಷಣದಲ್ಲಿ ಕಳೆದ ಬಾರಿಯ ಆವೃತ್ತಿಯಲ್ಲಿ ಆಯ್ಕೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಒಬ್ಬ ಶ್ರೇಷ್ಠ ದಾಳಿಗಾರನಾಗಿ ಗುರುತಿಸಿಕೊಳ್ತಾ ಇದ್ದಾನೆ. ಇವತ್ತು ಯಶಸ್ವಿ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ ಸಮಸ್ತ ದೊಡ್ಡಬಳ್ಳಾಪುರದ ಎಲ್ಲ ಹಿರಿಯರಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರ ಪರವಾಗಿ ಧೀರಜ್ ಮುನಿರಾಜ್ ಸರ್ ಅವರ ಪರವಾಗಿ ತುಂಬ ಹೃದಯದ ಅಭಿನಂದನೆ. ಮತ್ತೊಮ್ಮೆ ಗುಂಡಣ್ಣವರು ಮತ್ತು ಬಾಬುರವರು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾರೆ. ಶ್ರೀಮಾನ್ ಶ್ರೀ ಗುಂಡಣ್ಣ ಮತ್ತು ಬಾಬು. ನಮ್ಮ ದೊಡ್ಡಬಳ್ಳಾಪುರ ನಗರಗಳ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಶ್ರೀಮಾನ್ ಮುದ್ದಪ್ಪನವರನ್ನ, ಶ್ರೀಯುತ ಸುನೀಲ್ ಕುಮಾರ್ ಅವರು, ಭಾಜಪ ಹಿರಿಯ ಮುಖಂಡರು ದೊಡ್ಡಬಳ್ಳಾಪುರ ನಗರ ಘಟಕ, ಶ್ರೀಯುತ ವಿಜಯ್ ಕುಮಾರ್ ಅವರು, ಶ್ರೀಯುತ ಪ್ರಿಯಾಂಕರ್ ಅವರು ಮಹಿಳಾ ಮೋರ್ಚಾ ಅಧ್ಯಕ್ಷರು, ಹಾಗೆ ಶ್ರೀಯುತ ಕುಮಾರ್ ಅವರು ಯುವ SC ಮೋರ್ಚಾ ಅಧ್ಯಕ್ಷರು. ಎಲ್ಲ ಗಣ್ಯರನ್ನ ಪ್ರಥಮಾರ್ಧದ ಮುಕ್ತಾಯದ ನಂತರ ಸನ್ಮಾನಿಸಲಾಗುತ್ತದೆ. ವೇದಿಕೆಯ ವಿರಾಜಮಾನರಾಗಿರೋ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಅಭಿನಂದಿಸ್ತಾ ಇದ್ದೀವಿ. ಬಳ್ಳಾಪುರದಲ್ಲಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಇಷ್ಟು ಅದ್ದೂರಿಯಾಗಿ ನಡಬೇಕಾದ್ರೆ ಈ ಒಂದು ಅದ್ಭುತವಾದಂತಹ ಒಂದು ಇವೆಂಟ್ ಅನ್ನ ನಮ್ಮ ಲಕ್ಷ್ಮಿ ಇವೆಂಟ್ಸ್ ಕಿರಣ್ ರವರು ಬಹಳ ಅದ್ಭುತವಾದಂತಹ ಒಂದು ಗ್ಯಾಲರಿ ವ್ಯವಸ್ಥೆಯೊಂದಿಗೆ ಜಗಮಗಿಸುವ ಒಂದು ಲೈಟಿಂಗ್ಸ್ ನೊಂದಿಗೆ ಈ ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡಿದ್ದಾರೆ. ಲಕ್ಷ್ಮಿ ಇವೆಂಟ್ಸ್ ಕಿರಣ್ ರವರಿಗೆ ಸಹ ಇವತ್ತು ಆರಂಭದಲ್ಲಿ ಏಕಪಕ್ಷವಾಗಿ ಪಂದ್ಯದ ಮೇಲಿನ ಬಿಗಿ ಹಿಡಿತವನ್ನು ತಂದಾಗಿಸಿಕೊಂಡ ದಕ್ಷಿಣ ಕನ್ನಡದ ಆಟಗಾರರು
ಆಡಿದ ಎಲ್ಲ ಪಂದ್ಯಗಳು ಕೂಡ ಅದ್ಭುತವಾದ ವಿನ್ಯಾಸವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಈಗ ಮತ್ತೆ ಏಕಪಕ್ಷವಾಗಿ ಪಂದ್ಯದ ಮೇಲೆ ಆರಂಭವನ್ನ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾರೆ. ಸಾಕಷ್ಟು ಒಳಭಾಗಗಳಿಗೆ ಇವತ್ತಿನ ಉತ್ತಮವಾದಂತಹ ಟ್ಯಾಕಲ್ ಉತ್ತರ ಕನ್ನಡ ಜಿಲ್ಲಾ ತಂಡ ಆಟಗಾರರಿಂದ ಕಂಬ್ಯಾಕ್ ಮಾಡುವಂತಹ ಪ್ರಯತ್ನಕ್ಕೆ ನಿಧಾನಗತಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ ಆಟಗಾರರು ಸಾಕ್ತಾ ಇದ್ದಾರೆ. 27-9 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಈ ವೇದಿಕೆಯಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಮುಖ್ಯ ಅತಿಥಿಗಳು ವೇದಿಕೆಯಲ್ಲಿ ಆಸನರಾಗಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಶಶಾಂಕ್ ಮುಲ್ಕಿ, ಮಂಗಳೂರು ಎಕ್ಸ್ಪ್ರೆಸ್ ಒಂದು ಬೋನಸ್ ಅಂಕದೊಂದಿಗೆ ಶಶಾಂಕ್ ತಮ್ಮ ತಂಡಕ್ಕೆ ಲೀಡನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಕರಿಸ್ತಾ ಇದ್ದಾನೆ. ಈ ಕಾರ್ಯಕ್ರಮ 3 ದಿನಗಳ ಕಾಲ ಅತ್ಯಂತ ಶಾಂತ ರೀತಿಯಿಂದ ಮೂಡಿಬರೋದಕ್ಕೆ ನಮ್ಮ ದೊಡ್ಡಬಳ್ಳಾಪುರ ಆರಕ್ಷಕ ಸಿಬ್ಬಂದಿ ವರ್ಗದವರು ತಮ್ಮ ಶಕ್ತಿ ಮೇರೆ ಈ ಕಾರ್ಯಕ್ರಮಕ್ಕೆ ಸಹಕರಿಸ್ತಾರೆ. ಅವರಿಗೂ ಸಹ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಹೇಶ್ ಸಾಕಷ್ಟು ಒಳಭಾಗಕ್ಕೆ ನುಗ್ಗಿ ತಾನೇ ಖುದ್ದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಟಗಾರ ಒಂದು ಬಲೆಯಲ್ಲಿ ಸಿಲುಕಿಕೊಂಡಿದ್ದಾನೆ ಅಂತ ಹೇಳ್ಬೋದು. ಸಾಯಿ ಪ್ರಸಾದ್ ಒಳ್ಳೆ ಟಚ್ ಪಾಯಿಂಟ್ ಒಂದಿಗೆ ಒಬ್ಬ ಪ್ರಮುಖ ಆಟಗಾರ ಪ್ರೋ ಕಬಡ್ಡಿ ಒಬ್ಬ ಖ್ಯಾತ ಆಟಗಾರ ರಂಜಿತ್ ನಾಯ್ಕ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. 30-10 20 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ದಾಳಿಯಲ್ಲಿ ಗಂಗಾರಾಮ ಉತ್ತರ ಕನ್ನಡ ಜಿಲ್ಲಾ ತಂಡದ ಯುವ ಪ್ರತಿಭೆ. 7 ಆಟಗಾರ ನಡುವೆ ಚುರುಕಿನ ಪಾದಗಳ ಚೆಲ್ಲುವೊಂದಿಗೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರು. ಅದೇ ಎಂಟಿ ರೈಡ್ನೊಂದಿಗೆ ವಾಪಸ್ ಆದ್ರು. ಮತ್ತೊಮ್ಮೆ ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಎಕ್ಸ್ಪ್ರೆಸ್ ಶಶಾಂಕ್ ಮುಲ್ಕಿ. ಮೂವತ್ತು 10ರಲ್ಲಿ ಪಂದ್ಯ. ಇಂದು ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ದಾಳಿಯಲ್ಲಿ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರರ ಜಾಂಟಿ 7 ಆಟಗಾರ ನೋಡುವ ಚುರುಕಿನ ಪಾದಗಳ ಚೆಲ್ಲುವೊಂದಿಗೆ ನೀವು ನೋಡಿರ್ಬೋದು. ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ನಲ್ಲಿ ಈತನ ಸ್ನೇಹಿತ ಸುಶೀಲ್ ಸಿದ್ದಿ ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ರು. ಅದೇ ಒಂದು ಊರಿನ ಪ್ರತಿಭೆ ಜಾಂಟಿ ಕೂಡ. 4 ಆಟಗಾರ ನಡುವೆ ಸಾಯಿ ಪ್ರಸಾದ್, ದೊಡ್ಡಬಳ್ಳಾಪುರದಲ್ಲಿ ಒಂದು ಜಾತ್ರೆಯ ವಾತಾವರಣ ರೂಪುಗೊಂಡಿದೆ. ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಪ್ರೇಕ್ಷಕರು ಆಗಮಿಸಿ ಒಂದು ಅದ್ಧೂರಿಯಾದಂತಹ ಕಬಡ್ಡಿ ಪಂದ್ಯಗಳಲ್ಲಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಸಬ್ಸ್ಟಿಟ್ಯೂಷನ್ ಮೊರೆ ಹೋಗ್ತಾ ಇದ್ದಾರೆ ಉತ್ತರ ಕನ್ನಡ. ಒಬ್ಬ ದಾಳಿಗಾರನ ಅವಶ್ಯಕತೆ ಇರೋದ್ರಿಂದ ಒಬ್ಬ ಯುವ ಪ್ರತಿಭೆಯನ್ನ ಅಂಕಣದ ಒಳಭಾಗಸ್ಕಾರೆ ತಂದಿದ್ದಾರೆ. 30-10 20 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಡಿಸೈಡ್ ನಲ್ಲಿ ಜಾನು 7 ಆಟಗಾರ ನಡುವೆ ಚುರುಕಿನ ಪಾದಗಳ ಚೆಲ್ಲುವುದಕ್ಕೆ ಈ ಡಿಸೈಡ್ ನಲ್ಲಿ ತಂಡಕ್ಕೆ ಆಪತ್ ಬಾಂಧವನಾಗ್ತಾನ ಕಾದ್ ನೋಡ್ಬೇಕಾಗಿಲ್ಲ. ಸಮಯ ಮೀರ್ತಾ ಇದೆ. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಸಿಕ್ಕಿದ್ದು ವಾಪಸ್ ಹಾಕಬಹುದಾಗಿತ್ತು. ಆದ್ರೆ ಮಿಸ್ಟೇಕ್ ಅಲ್ಲಿ ಸಂಪೂರ್ಣವಾಗಿ ಸಮಯ ಮುಖ್ಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರವಣ್ ಇರಾ ಕಾತಾಡೋಣ. ಈ ಬಾರಿ ಸೂಪರ್ ರೈಡ್ ಆಫ್ ದ ಫಸ್ಟ್. ಈ ಒಂದು ಪಂದ್ಯದ ಫಸ್ಟ್ ಸೂಪರ್ ರೈಡ್ ಅಂತಾನೆ ಹೇಳ್ಬೋದು. ಒಮ್ಮೆಲೆ 5 ಅಂಕವನ್ನು ಹೋಗುವುದರಿಂದ ಒಬ್ಬ ಶ್ರೇಷ್ಠ ಸೂಪರ್ ರೈಡ್. ದಕ್ಷಿಣ ಕನ್ನಡ ಸರಿಸಾಟಿಲ್ಲದ ಆಟ ಪ್ರದರ್ಶನ ನೀಡ್ತಾ ಇದೆ.
36-11 36-11 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ದಾಳಿಯಲ್ಲಿ ರಂಜಿತ್ ನಾಯಕ್ ಚಾಲಕಿ ದಾಳಿಗಾರ 2 ಅಂಕವನ್ನಲ್ಲಿ ಪಡ್ಕೊಳ್ತಾ ಇದ್ದಾನೆ. ರೈಟ್ ಇನ್ನು ಜಾಗದಲ್ಲಿದ್ದಂತ ಆಟಗಾರನ ಮೇಲೆ ಸಹ ಇಲ್ಲಿ ಕಿಕ್ ಮಾಡ್ತಾ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 36-12 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಮಧ್ಯಂತರದ ವಿರಾಮಕ್ಕೆ ಸ್ಕೋರ್ 36-12 ಅದನ್ನ ದಕ್ಷಿಣ ಕನ್ನಡ ಪರವಾಗಿ. ಇದನ್ನ ಎತ್ತು. ಯುವ ಬ್ರಿಗೇಡ್ನ ವತಿಯಿಂದ ಧೀರಜ್ ಯುವ ಬ್ರಿಗೇಡ್ ವತಿಯಿಂದ ಹಾಗೆ ನಮ್ಮ ಈ ಭಾಗದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಟ್ಟಾಳು ಹಾಗೆ ನಮ್ಮ ಶರ್ಮಾತ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಪು ಮಹೇಶ್ ಅವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ಮಹೇಶಣ್ಣ ಪ್ಲೀಸ್ ಕಮ್ ಆನ್ ಸ್ಟೇಜ್ ಪ್ಲೀಸ್. ಅಲ್ಪಸಂಖ್ಯಾತ ಮೋರ್ಚಾದ ಮುಖಂಡರುಗಳು ದಯವಿಟ್ಟು SC ಮೋರ್ಚಾ OBC ಮೋರ್ಚಾ ಶ್ರೀಮಾನ್ ಹನುಮಂತರಾಯಪ್ಪನವರು ಅಗ್ನಿಕುಲ ಕ್ಷತ್ರಿಯ ಸಂಘದ ಮುಖಂಡರುಗಳು ದೊಡ್ಡಬಳ್ಳಾಪುರ ನಗರ ಘಟಕ ಎಲ್ಲ ಗಣ್ಯರನ್ನ ಈ ಸುಸಂದರ್ಭದಲ್ಲಿ ನಾವು ಸತ್ಕರಿಸ್ತಾ ಇದ್ದೇವೆ. ಶ್ರೀಯುತ ಬಂತಿ ವೆಂಕಟೇಶ್ ಗೌಡರು ಇದೇ ನಮ್ಮ ದೊಡ್ಡಬಳ್ಳಾಪುರ ನಗರ ಘಟಕದ ಸದಸ್ಯರು ದಯವಿಟ್ಟು ಸ್ನೇಹಿತರು ದಯವಿಟ್ಟು ಬರಬೇಕು. ಬಂತಿ ವೆಂಕಟೇಶ್ ಗೌಡರು ಶ್ರೀಯುತ ಸುನೀಲ್ ಕುಮಾರ್ ಅವರು ನಮ್ಮ ದೊಡ್ಡಬಳ್ಳಾಪುರ ನಗರ ಘಟಕದ ಒಬ್ಬ ಪ್ರಭಾವಿ ಮುಖಂಡರು ಪ್ರಧಾನ ಕಾರ್ಯದರ್ಶಿಗಳಾಗಿ ಯಶಸ್ವಿ ಪಕ್ಷ ಸಂಘಟನೆಯಲ್ಲಿ ತೊಡೆದುಕೊಂಡಂತಹ ಸುನೀಲ್ ಕುಮಾರ್ ಅವರನ್ನ ಈ ಸುಸಂದರ್ಭದಲ್ಲಿ ಶರತ್ ಅಣ್ಣ ಮುಂದೆ ಕೂತ್ಕೊಳ್ಳೋಣ ಇದೆ ಎತ್ಕೊಂತೀನಿ ನಾನು ಆಮೇಲೆ. ಪ್ರೇಕ್ಷಕರು ಯಶಸ್ಸಿಗೆ ನಮಗೆ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ಸುನೀಲ್ ಕುಮಾರ್ ಅವರು ನಮ್ಮ ಜಾಲಪ್ಪನವರು ಈ ಭಾಗದ ಒಬ್ಬ ಪ್ರಭಾವಿ ಹಿರಿಯ ಮುಖಂಡರು ಮಾಜಿ ಸಚಿವರು ಶ್ರೀಯುತ ಜಾಲಪ್ಪನವರ ಮೊಮ್ಮಗನಾಗಿರ್ತಕ್ಕಂಥ ನಮ್ಮ ಸುನೀಲ್ ಕುಮಾರ್ ಅವರಿಗೆ ಈ ಸುಸಂದರ್ಭದಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದೀರಾ. ಸೊ ಹಾಗಾಗಿ ನಮ್ಮ ಧೀರಜ್ ಯುವ ಬ್ರಿಗೇಡ್ ವತಿಯಿಂದ ಶ್ರೀಯುತ ಆನಂದ್ ಮೂರ್ತಿರವರು ನಮ್ಮ ಮುದ್ದಪ್ಪನವರು ರಮೇಶ್ ಅವರನ್ನ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದಾರೆ. ಧನ್ಯವಾದಗಳು. ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ಹಾಗೆ ಶ್ರೀಮಾನ್ ಮುದ್ದಪ್ಪನವರು ದೊಡ್ಡಬಳ್ಳಾಪುರ ನಗರಸಭಾ ಶ್ರೀಮತಿ ಪ್ರಿಯಾಂಕರ್ ಅವರು ದಯವಿಟ್ಟು ಆಗಮಿಸಬೇಕು. ಮಹಿಳಾ ಮೋರ್ಚಾ ಅಧ್ಯಕ್ಷರು ದೊಡ್ಡಬಳ್ಳಾಪುರ ನಗರ ಘಟಕ ಶ್ರೀಮತಿ ಪ್ರಿಯಾಂಕರ್ ಅವರು ತಾವು ಆಗಮಿಸಬೇಕು ಅಂತ ಕೇಳ್ಕೊಳ್ತಾರೆ. ಶ್ರೀಯುತ ಹನುಮಂತರಾಯಪ್ಪರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. 38-13 ಶ್ರೀಮತಿ ಪ್ರಿಯಾಂಕರ್ ಅವರು ಮಹಿಳಾ ಮೋರ್ಚಾ ದೊಡ್ಡಬಳ್ಳಾಪುರ ನಗರ ಘಟಕದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿದ ಅವರಿಗೆ ಈ ಸುಸಂದರ್ಭದಲ್ಲಿ ಶ್ರೀಮತಿ ರುಕ್ಮಿಣಿ ಆನಂದ ಮೂರ್ತಿ ಅವರು ಮಾಲಾರ್ಪಣೆ ಮಾಡಿ ಗೌರವ ನೆನಪಿನ ಕಾಣಿಕೆಯನ್ನು ನೀಡ್ತಾ ಅವರನ್ನು ಸತ್ಕರಿಸ್ತಾ ಇದ್ದಾರೆ. ಧನ್ಯವಾದಗಳು. ಅತಿಥಿ ಸತ್ಕಾರ ಸ್ವೀಕರಿಸಿದ ಅತಿಥಿಗಳಿಗೆ ಹಾಗೆ ಶ್ರೀಮಾನ್ ಹನುಮಂತರಾಯಪ್ಪನವರು ಅಗ್ನಿಕುಲ ಕ್ಷತ್ರಿಯ ಸಂಘದ ಹಿರಿಯ ಮುಖಂಡರು ಶ್ರೀಯುತ ಹನುಮಂತರಾಯಪ್ಪನವರನ್ನ ನಮ್ಮ ಮುದ್ದಪ್ಪನವರು ನಮ್ಮ ಇದೇ ವಾರ್ಡ್ನ ನಗರಸಭಾ ಸದಸ್ಯರು ಶ್ರೀಯುತ ಮುದ್ದಪ್ಪನವರು ತಮ್ಮ ಅಮೃತ ಹಸ್ತದಿಂದ KM ಹನುಮಂತರಾಯಪ್ಪನವರು ಕೂಡ ಅವರನ್ನ ಸತ್ಕರಿಸಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಶ್ರೀಯುತರು ಹನುಮಂತರಾಯಪ್ಪನವರು ಕುಲದ ಯಜಮಾನರು ಅಗ್ನಿವಂಶ ಕ್ಷತ್ರಿಯ ಸಂಘ ದೊಡ್ಡಬಳ್ಳಾಪುರ ನಗರ ಘಟಕ ಅವರಿಗೆ ನೆನಪಿನ ಕಾಣಿಕೆಯನ್ನ ಧೀರಜ್ ಯುವ ಬ್ರಿಗೇಡ್ನ ವತಿಯಿಂದ ನೀಡ್ತಾ ಹನುಮಂತರಾಯಪ್ಪರು ಅಗ್ನಿವಂಶ ಕ್ಷತ್ರಿಯ ಕುಲ ಸಂಘದ ಕುಲದ ಯಜಮಾನರಿಗೆ ಅಭಿನಂದನೆಗಳು. ಹಾಗೆ ವೃತ್ತಿಪರ ವಕೀಲರು ಸನ್ಮಾನ್ಯ ಶ್ರೀ ಸುರೇಶ್ ಅವರು
ರೈತ ಮೋರ್ಚಾ ಅಧ್ಯಕ್ಷರು ಶ್ರೀ ವಿಜಯ್ ಕುಮಾರ್ ಅವರು ದಯವಿಟ್ಟು ತಾವು ಆಗಮಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ವಿ. ಹಾಗೆ ಶ್ರೀಮಂತ್ ಸುರೇಶ್ ಅವರು ವೃತ್ತಿಪರ ವಕೀಲರು ತಾವು ಕೂಡ ಆಗಮಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ವಿ. ಶ್ರೀತ ಸುರೇಶ್ ಅವರು ಈ ಪಂದ್ಯದ ಮೇಲೆ ಸಂಪೂರ್ಣವಾದಂತ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ಳದೆ ಅದರ ದಕ್ಷಿಣ ಕನ್ನಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಭವ್ಯ ವೇದಿಕೆಗೆ ನಮ್ಮ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಿದಂತ ಯುವ ನಾಯಕರಾಗಿರುವಂತ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನ್ರಾಜ್ ಸರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭವ್ಯ ವೇದಿಕೆಗೆ ಆಗಮಿಸಲಿದ್ದಾರೆ. ಶ್ರೀಯುತ ಸುರೇಶ್ ಅವರು ವೃತ್ತಿಪರ ವಕೀಲರು, ಶ್ರೀಯುತ ವಿಜಯ್ ಕುಮಾರ್ ಅವರು ರೈತ ಮೋರ್ಚಾ ಮುಖಂಡರು ಈ ಕಾರ್ಯಕ್ರಮದ ಯಶಸ್ಸಿಗೆ ಆಗಮಿಸಿದ್ದಾರೆ. ದಯವಿಟ್ಟು ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಭವ್ಯ ವೇದಿಕೆಗೆ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ದೊಡ್ಡಬಳ್ಳಾಪುರದ ಜನಮೆಚ್ಚಿದ ನಾಯಕ, ದೊಡ್ಡಬಳ್ಳಾಪುರದ ಮಗ ಶ್ರೀಯುತ ಧೀರಜ್ ಮುನ್ರಾಜ್ರವರು ಇನ್ನೇನು ಕೆಲವೇ ನಿಮಿಷಗಳು ಆಗಮಿಸ್ತಿದ್ರೆ ಅವರನ್ನ ಸ್ವಾಗತಿಸಲಿಕ್ಕಾಗಿ ಧೀರಜ್ ಯುವ ಬ್ರಿಗೇಡ್ನ ಎಲ್ಲ ಕಾರ್ಯಕರ್ತರು, ಸನ್ಮಿತ್ರರು, ಸ್ನೇಹಿತರು ಹೊರಡಬೇಕು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಧೀರಜ್ ಮುನ್ರಾಜ್ರವರು ಈ ವೇದಿಕೆಗೆ ಆಗಮಿಸ್ತಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಸರಳವಾಗಿ ನಮ್ಮೊಂದಿಗೆ ಸಿಹಿಯನ್ನು ಹಂಚಿಕೊಳ್ತಾ ಆಚರಿಸಿಕೊಳ್ಳಿದ್ದಾರೆ. ಶ್ರೀಯುತ ಧೀರಜ್ ಮುನ್ರಾಜ್ರನ್ನು ಕರೆತರಲಿಕ್ಕೆ ಎಲ್ಲ ಯುವ ಬ್ರಿಗೇಡ್ನ ಸದಸ್ಯರುಗಳು ಅಲ್ಲಿ 41-16 ದಕ್ಷಿಣ ಕನ್ನಡ ತಂಡದ ಪರವಾಗಿ ಜ್ಞಾಪನ ಹುಡುಕಿಸುವ ಪ್ರಯತ್ನ ಈ ಬಾರಿ ಮಹೇಶ ದಕ್ಷಿಣ ಕನ್ನಡ ಒಳ್ಳೆ ಟ್ಯಾಕಲ್. ಹಾಗೆ ಪು ಮಹೇಶ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಟ್ಟಾಳು, ಹಾಗೆ ಶನಿಮಾತ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಪು ಮಹೇಶ್ ಅವರು ಬರಬೇಕು, ಬನ್ನಿ ಅಣ್ಣ. ಹಾಗೆ ಶ್ರೀನಿವಾಸ್ ನಮ್ಮ ದೊಡ್ಡಬಳ್ಳಾಪುರದ ಒಬ್ಬ ಹಿರಿಯ ಮುಖಂಡರು, ಹಿರಿಯ ಮಾರ್ಗದರ್ಶಕರು, ದಯವಿಟ್ಟು ಶ್ರೀನಿವಾಸ್ ಅವರು ಕೂಡ ಆಗಮಿಸಬೇಕು. ಶ್ರೀಯುತ ಪು ಮಹೇಶ್ ಅವರಿಗೆ ನಮ್ಮ ಮುದ್ದಪ್ಪನವರು ತಮ್ಮ ಅಮೃತ ಹಸ್ತದಿಂದ ಆತಿಥ್ಯ ಸತ್ಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ನಗರ ಘಟಕದ ಅಧ್ಯಕ್ಷರಾಗಿದ್ದವರು ಪು ಮಹೇಶ್ ಅವರಿಗೆ ಕುಮಾರ್ ಅವರು ಎಸ್ ಸಿ ಮೋರ್ಚಾ ಅಧ್ಯಕ್ಷರು ದೊಡ್ಡಬಳ್ಳಾಪುರ ನಗರ ಘಟಕ ತಾವು ಕೂಡ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ನಲವತ್ತೆರಡು 16ರಲ್ಲಿ ಪಂದ್ಯ ದಕ್ಷಿಣ ಕನ್ನಡ ತಂಡದ ಪರವಾಗಿ ದಾಳಿಯಲ್ಲಿ ಶ್ರವಣ್ ಆರು ಆಟಗಳ ನಡುವೆ ಬೋನಸ್ ಆನ್ ಆಗಿರ್ಬಂದ ಸಂದರ್ಭ ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೆ ವೇದಿಕೆಯಲ್ಲಿ ನಮ್ಮ ಶ್ರೀಯುತ ಕುಮಾರ್ ಅವರು ಎಸ್ ಸಿ ಮೋರ್ಚಾ ಅಧ್ಯಕ್ಷರು ದೊಡ್ಡಬಳ್ಳಾಪುರ ನಗರ ಘಟಕ ದಯವಿಟ್ಟು ಬಂದಿದ್ದೀವಿ. ಶ್ರೀಯುತ ಶ್ರೀನಿವಾಸ್ ಅವರು ಭಾಜಪ ಹಿರಿಯ ಮುಖಂಡರು, ದೊಡ್ಡಬಳ್ಳಾಪುರದ ಭಾಗದಲ್ಲಿ ಮೊದಲ ಪೀಳಿಗೆಯ ನಾಯಕರು ಅಂತಲೇ ಹೇಳ್ಬೋದು. ನಮ್ಮ ಕೆ ಎಂ ಹನುಮಂತರಾಯಪುರ ಗರಡಿಯಲ್ಲಿದ್ದಂಥವ್ರು ಶ್ರೀಯುತ ಶ್ರೀನಿವಾಸ್ ಅವರು, ಅವರನ್ನ ಈ ಸುಸಂದರ್ಭದಲ್ಲಿ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದೀವಿ. ಗೌರವ ಆತಿಥ್ಯ ಸ್ವೀಕರಿಸಿದ ಗೌರವ ಅತಿಥಿಗಳಿಗೆ ಅಭಿನಂದನೆಗಳು ಧೀರಜ್ ಯುವ ಬ್ರಿಗೇಡ್ನ ವತಿಯಿಂದ. ಹಾಗೆ ಮತ್ತೋರ್ವರು DPS ಲೋಕೇಶ್, 42-16ರಲ್ಲಿ ಪಂದ್ಯ. ಶ್ರೀಯುತ DPS ಲೋಕೇಶ್ ಅವರು ದಯವಿಟ್ಟು ನಾವು ಆಗಮಿಸಬೇಕು, ಬನ್ನಿ ನಾವು. ಶ್ರೀಯುತ ರವಿಕುಮಾರ್ ಅವರು ಭಾಜಪ ಮುಖಂಡರು ದಯವಿಟ್ಟು. GPS ಲೋಕೇಶ್ ಅವರು ದಯವಿಟ್ಟು ಈ ಒಂದು ಗೌರವ ಪಡೆದುಕೊಳ್ಳಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ನಲ್ಲಿ ಶ್ರವಣ್ ಉತ್ತಮವಾದಂಥ ಟಚ್ ಪಾಯಿಂಟ್ ಥರ್ಡ್ ರೈಟ್. ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೂ ಉತ್ತಮವಾದಂಥ ಎಸ್ಕೇಪ್. ವಿಘ್ನೇಶ್ ಅವರಿಂದ ಡಬಲ್ ಆಂಕಲ್ ಔಟ್ ಮಾಡುವಂಥ ಪ್ರಯತ್ನ ಆಯಿತು. 43-17 in favor of. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮ್ಮೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು, ಸಂಭ್ರಮವನ್ನು ನಮ್ಮೊಂದಿಗೆ ಸಿಹಿ ಹಂಚಿಕೊಳ್ತಾ ಆಚರಣೆ ಮಾಡ್ಕೊಳ್ಳೋಕ್ಕಾಗಿ ನಮ್ಮ ಜನಪ್ರಿಯ ನಾಯಕರು
ದೊಡ್ಡಬಳ್ಳಾಪುರದ ಮಗ ಅಂತಾನೆ ಎಲ್ಲರ ಮನೆ ಮಾತಾಗಿರ್ತಕ್ಕಂಥ ಶ್ರೀಯುತ ಧೀರಜ್ ಮುನ್ರಾಜರವರು ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಕರೆತರಲಿಕ್ಕಾಗಿ ಎಲ್ಲ ಯುವಕರಿಗಣ್ಣ ಕಾರ್ಯಕರ್ತರು ಪ್ರವೇಶ ದ್ವಾರ ಬಳಿ ತೆರಳಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾಸಿರ್ ಅಮ್ಮಿ ಜೂನಿಯರ್ ವಿಭಾಗದಲ್ಲಿ ನಾಸಿರ್ ಅಮ್ಮಿ ಕೂಡ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ನಲವತ್ನಾಲ್ಕು 17 ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಶ್ರವಣ್ ಇರ ಉತ್ತಮವಾದಂತಹ ಆಂಕಲ್ ಹೋಲ್ಡ್ ಧೀರಜ್ ಯುವ ಬ್ರಿಗೇಡ್ನ ಎಲ್ಲ ವಾಲಂಟಿಯರ್ಸ್ ಕೂಡಲೇ ಪ್ರವೇಶ ದ್ವಾರದ ಬಳಿ ತೆರಳಬೇಕು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರು ಧೀರಜ್ ಮುನ್ರಾಜರವರು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಮ್ಮ ಹುಟ್ಟು ಹಬ್ಬವನ್ನ ನಮ್ಮೊಂದಿಗೆ ಸಿಹಿ ಹಂಚಿಕೊಳ್ತಾ ಇದೇ ಕ್ರೀಡಾಂಗಣದಲ್ಲಿ ನೆರವೇರಿಸಿಕೊಂಡಿದ್ದಾರೆ, ಆಚರಿಸಿಕೊಂಡಿದ್ದಾರೆ. ಸೊ ಎಲ್ಲ ವಾಲಂಟಿಯರ್ಸ್ ಶ್ರೀಮತಿ ಸುಧಾರಾಣಿ ಅವರು ದಯವಿಟ್ಟು ಆಗಮಿಸಿ. ಮಾಜಿ ಅಧ್ಯಕ್ಷರು ದೊಡ್ಡಬಳ್ಳಾಪುರ ನಗರಸಭಾ ಅಧ್ಯಕ್ಷರು ಸುಧಾರಾಣಿ ಅವರು ದಯವಿಟ್ಟು ದೊಡ್ಡಬಳ್ಳಾಪುರದ ನಗರದ ಜನತೆಯ ಆಶೋತ್ತರಗಳನ್ನು ಈಡೇರಿಸ್ತಾ ಇರ್ತಕ್ಕಂಥ ಮಾಜಿ ದೊಡ್ಡಬಳ್ಳಾಪುರ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಸುಧಾರಾಣಿ ಅವರಿಗೆ ಈ ಸುಸಂದರ್ಭದಲ್ಲಿ ಧೀರಜ್ ಯುವ ಬ್ರಿಗೇಡ್ನ ವತಿಯಿಂದ ಸತ್ಕರಿಸಿ ಸನ್ಮಾನಿಸಲಾಗ್ತಾ ಇದೆ. 44-20 ಪಂದ್ಯ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಮೊದಲ ಹಿರಿಯ ಮಾರ್ಗದರ್ಶಿಗಳು ಮುಖಂಡರಾಗಿದ್ದ ಶ್ರೀಯುತ ಆಂಜನಪ್ಪನವರು ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಶ್ರೀಮಾನ್ ಆಂಜನಪ್ಪರು ದಯವಿಟ್ಟು ಆಗಮಿಸಿ. ಹಿರಿಯ ಭಾಜಪ ಮುಖಂಡರು ಅವ್ರಿಗೂ ಕೂಡ ಈ ಸುಸಂದರ್ಭದಲ್ಲಿ ಅವರ ಸುದೀರ್ಘಾವಧಿಯ ಸೇವೆಯನ್ನು ಪರಿಗಣಿಸಿ ಈ ಸುಸಂದರ್ಭವನ್ನ ಸತ್ಕರಿಸ್ತಾ ಇದ್ರು. ಶ್ರೀಯುತ ಕೆ ಎಂ ಹನುಮಂತರಾಯಪ್ಪನವರು ಅವರು ಕೂಡ ಇಬ್ಬರು ಕೂಡ ಸಮಕಾಲೀನ ಈ ಭಾಗದ ಭಾಜಪ ಆ ದಿನಗಳ ಕಾಲದಲ್ಲಿ ಸಂಘಟನೆ ಮಾಡಿದ್ರು ಮೊದಲ ಪೀಳಿಗೆ ನಾಯಕರು ಅಂತಲೇ ಹೇಳ್ಬೋದು. ಶ್ರೀಯುತ ಆಂಜನಪ್ಪನವರಿಗೆ ಹೃದಯಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಲಾಗ್ತಾ ಇದೆ ಯುವ ಬ್ರಿಗೇಡ್ನ ವತಿಯಿಂದ. ಈ ಭಾರಿ ದಾಳಿಯಲ್ಲಿ ನಾಸಿರ್ ಅಮ್ಮಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಯುವ ಆಟಗಾರ. ಹಾಗೆ ದೊಡ್ಡಬಳ್ಳಾಪುರ ನಗರ ಘಟಕ ಅಲ್ಪಸಂಖ್ಯಾತರ ವಿಭಾಗದ ಅಲ್ಪಸಂಖ್ಯಾತರ ಮೋರ್ಚಾ ಫಿರ್ದೌಸ್ ಬಾಷಾ ಅವರು ದಯವಿಟ್ಟು ಆಗಮಿಸಬೇಕು. ಶ್ರೀಯುತ ಫಿರ್ದೌಸ್ ಬಾಷಾ ಅವರು ಆಗಮಿಸಿ ನಮ್ಮ ಈ ಗೌರವಾತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಟ್ಟು ಶ್ರೀಮಂತ ಮುದ್ದಪ್ಪನವರು ದೊಡ್ಡಬಳ್ಳಾಪುರ ನಗರ ಘಟಕ ಮಾಜಿ ಅಧ್ಯಕ್ಷರು ಈ ಸತ್ಕಾರ್ಯವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾರೆ. ಫಿರ್ದೌಸ್ ಬಾಷಾ ಅಲ್ಪಸಂಖ್ಯಾತರ ವಿಭಾಗದ ದೊಡ್ಡಬಳ್ಳಾಪುರ ನಗರ ಘಟಕದ ಅಧ್ಯಕ್ಷರು ದಯವಿಟ್ಟು. ಸುತ್ತಮಾದಂತ ಒಂದು ಕಿಕ್ ಪಾಯಿಂಟ್ ಭರತ್ ತಪ್ಪಿದ್ರೆ ಅಪಘಾತ ಖಂಡಿತ ಆಗಿತ್ತು. ಆದ್ರೆ ಚಾಲಕಿ ದಾಳಿಗಾರ ಮೆಟ್ಲೈನ ಅಲ್ಪಸಂಖ್ಯಾತರ ಮೋರ್ಚಾ ತಾಲೂಕು ಘಟಕದ ಅಧ್ಯಕ್ಷರು ಶ್ರೀಯುತ ಅಮ್ಮೂರವರು ಬಂದು ಈ ಒಂದು ಅತಿಥಿ ಸತ್ಕಾರವನ್ನು ಸ್ವೀಕರಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ವಿ ಈ ಯುವ ಬ್ರಿಗೇಡ್ನ ವತಿಯಿಂದ. ಮಹೇಶ್ ವೇಗದ ದಾಳಿಯೊಂದಿಗೆ 4 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ನಾಸಿರ್ ಅಮ್ಮಿ, ರೈಟ್ ಕಾರ್ನರ್ ಭಾಗದಲ್ಲಿ ಮೊಹಮ್ಮದ್ ನಿಶಾದ್. ಒಬ್ಬ ಪ್ರಮುಖ ದಾಳಿಗಾರ ಇಲ್ಲಿ ಟ್ಯಾಕಲ್ಗೆ ಮುಂದಾದ್ರು. 25 ಅಂಕಗಳ ಒಂದು ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ದಕ್ಷಿಣ ಕನ್ನಡ ತನ್ನ ಆಡಿದ ಎಲ್ಲ ಪಂದ್ಯಗಳು ಕೂಡ ಎದುರಾಳಿಗಳ ಅದ್ಭುತವಾಗಿ ಮಣಿಸ್ತಾರೆ. ಎಸ್, ಯಶಸ್ವಿ ದಾಳಿ ಇದೀಗ ದಕ್ಷಿಣ ಕನ್ನಡದ ದಾಳಿಗಾರನಿಂದ 48-22 ಏಕಪಕ್ಷೀಯವಾಗಿ ಮತ್ತೆ ಪಂದ್ಯದ ಮೇಲಿನ ಏಕಾಧಿಪತ್ಯವನ್ನು ತಂದಾಕ್ಸ್ಕೊಳ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಡಿಫೆಂಡರ್ಗಳು.
ಅದ್ಭುತ ಡಿಫೆಂಡರ್ಗಳಿದ್ದಾರೆ. ಎಂತ ಸಂದರ್ಭದಲ್ಲೂ ಕೂಡ ಧೃತಿಗಳಿದೆ ನೋಡಿ. ಮತ್ತೆ ಬ್ಯೂಟಿಫುಲ್ ಕ್ಯಾಚ್ ಆಫ್ ದ ಮ್ಯಾಚ್. ಅತ್ಯದ್ಭುತ ಡಿಫೆಂಡರ್ಗಳಿದ್ದಾರೆ. 49-22. ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ರಾಷ್ಟ್ರದಲ್ಲಿ ನಮ್ಮ ಯುವ ನಾಯಕರು, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಈಗಾಗಲೇ ಸಕ್ಕರೆ ನಾಡು ಮಂಡ್ಯ ತಂಡ ವಿಜಯಶಾಲಿಯಾಗಿ ಫೈನಲ್ಗೆ ಲಗ್ಗೆಟ್ಟಿದ. ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡದಲ್ಲಿ ಯಾವ ತಂಡ ಗೆದ್ದು ಫೈನಲ್ನ ಗದ್ದಿಗೆಗೆ ಇರ್ತಾರೆ ಕಾದು ನೋಡಬೇಕಾಗಿದೆ. Sport team captain last 5 minutes to go. 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 49-22 ದಾಳಿಯಲ್ಲಿ ನಾಸೀರ್ ಅಮ್ಮಿ. ಏಕಪಕ್ಷೀಯವಾಗಿ ಪಂದ್ಯವನ್ನು ಗೆಲ್ಲುವ ನಿಟ್ಟಿನಲ್ಲಿ 49-22ರಲ್ಲಿ 27 ಅಂಕಗಳಂತ ಭರ್ಜರಿ ಮುನ್ನಡೆಯ ಭರ್ಜರಿ ಗೆಲುವಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಗೆಲುವು. ಇದೀಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ದೊಡ್ಡಬಳ್ಳಾಪುರದ ಜನಮೆಚ್ಚಿದ ಮಗ ಅಂತ ಹೇಳಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಧೀರಜ್ ಮುನಿರಾಜ್ ಅವರು ತಮ್ಮ ಹುಟ್ಟುಹಬ್ಬವನ್ನು ನಮ್ಮೊಂದಿಗೆ ಆಚರಿಸಿಕೊಳ್ಳಿಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಅವ್ರು ಬರ್ತಿದ್ದಾಗೆ ಚಪ್ಪಾಳೆ ಮುಖೇನ ಅವ್ರನ್ನ ಸ್ವಾಗತಿಸ್ಕೊಳ್ಳೋಣ. ಅದ್ದೂರಿ ಸ್ವಾಗತವನ್ನ ಶ್ರೀಲಪುರದ ಶ್ರೀಮಂತಿನ ಅದ್ದೂರಿ ಸ್ವಾಗತ ಈಗಾಗಲೇ ನೋಡಿ ಬರ್ತಾ ಇದೆ ಬಾಣಂಗಳದಲ್ಲಿ. ಎಸ್ ಧೀರಜ್ ಮುನಿರಾಜ್ ಈ ಭಾಗದ ಜನತೆಯ ಆಶೋತ್ತರ ಈಡೇರಿಸ್ತಾ ಜನಮನೆಗೆದ್ದ ಒಬ್ಬ ಜನಪ್ರಿಯ ಶಾಸಕರು ಧೀರಜ್ ಮುನಿರಾಜ್. ನಿಮ್ಮೆಲ್ಲರ ಜೋರ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಧೀರಜ್ ಮುನಿರಾಜ್ ಸರ್ ಅವರನ್ನ ಈ ಭವ್ಯ ವೇದಿಕೆಗೆ ಸ್ವಾಗತಿಸೋಣ. ನಿಂತಿರ್ತಕ್ಕಂಥ ಸ್ಥಳಾವಕಾಶ ಮಾಡಿಕೊಡಿ. ಪೊಲೀಸರು ಅವ್ರನ್ನ ಆ ಭಾಗಕ್ಕೆ ಕಳಿಸಿ ದಯವಿಟ್ಟು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಆಟಗಾರರು ವಿಜಯಶಾಲಿಯಾಗಿ ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಜೋರ ಚಪ್ಪಾಳೆಯೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಗೆ ಅಭಿನಂದಿಸೋಣ. ಅದೇ ರೀತಿ ಉತ್ತಮ ಪ್ರದರ್ಶನ ನಡೆದಂತ ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಗೆ ಅಭಿನಂದನೆ. ನಿಮ್ಮ ಅಚ್ಚುಮೆಚ್ಚಿನ ಆಟಗಾರ ಜಾಂಟಿ ಇದೀಗ ವೇದಿಕೆಗೆ ಆಗಮಿಸ್ತಾ ಇದೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಶ್ರೀಲಪುರದ ಶ್ರೀಮಂತಿನ ಅದ್ದೂರಿ ಸ್ವಾಗತವನ್ನ ಧೀರಜ್ ಮುನಿರಾಜ್ ಅವರಿಗೆ ನೀಡ್ತಾ ಇದ್ದಾರೆ. ತಮ್ಮ ನೆಚ್ಚಿನ ನಾಯಕರಿಗಾಗಿ ಅವರು ಹುಟ್ಟುಹಬ್ಬ ಇದ್ದಾರೆ. ನಿಮ್ಮೊಂದಿಗೆ ನಮ್ಮೊಂದಿಗೆ ಎಲ್ಲ ಕ್ರೀಡಾಪಟುಗಳೊಂದಿಗೆ ಇದೇ ಕ್ರೀಡಾಂಗಣದಲ್ಲಿ ಸಿಹಿಯನ್ನು ಹಂಚಿಕೊಳ್ತಾ ಶ್ರೀಧರ್ ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಅರ್ಥಗರ್ಭಿತವಾಗಿ ಆಚರಿಸಿಕೊಳ್ತಾ ಇದ್ದಾರೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ನಮ್ಮ ನಿಮ್ಮ ನೆಚ್ಚಿನ ನಾಯಕ ಜನಪ್ರಿಯ ಶಾಸಕರು ಧೀರಜ್ ಮುನಿರಾಜ್ ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಶ್ರೀಲಪುರದ ಶ್ರೀಮಂತಿನ ಅದ್ದೂರಿ ಸ್ವಾಗತ ಧೀರಜ್ ಯುವ ಬ್ರಿಗೇಡ್ ವತಿಯಿಂದ ನೀಡಲಾಗ್ತಾ ಇದೆ.
ಕ್ರೀಡಾ ರಸಿಕರೊಂದಿಗೆ ನಮ್ಮ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಿಕ್ಕಾಗಿ ಧೀರಜ್ ಮುನ್ರಾಜ್ ಅವರು ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ನಿಮಿಷಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅದರದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವೆಲ್ಲರೂ ಕಾಯ್ತಾ ಇರುವಂತ ಫೈನಲ್ ಪಂದ್ಯ ಸಹ ಆರಂಭವಾಗಲಿಕ್ಕಿದೆ. ವಿರುದ್ಧ ಸಕ್ಕರೆ ನೋಡು ಆಗಮಿಸಿರ್ತಕ್ಕಂಥ ನಿಮ್ಮ ನೆಚ್ಚಿನ ನಾಯಕ ಜನಪ್ರಿಯ ಶಾಸಕರು ಧೀರಜ್ ಮುನ್ರಾಜ್ ಅವರಿಗೆ ಭವ್ಯ ಸ್ವಾಗತ ಬಯಸ್ತಾ ಇದೆ ಯುವ ಬ್ರಿಗೇಡ್